ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾಗರ ಪಂಚಮಿಯ ಬಗ್ಗೆ 10 ಸಾಲುಗಳ ಪುಟ್ಟ ಮಾಹಿತಿ ತಿಳಿತಾ ಹೋಗೋಣ. ಈ ಒಂದು 10 ಸಾಲುಗಳ ಪುಟ್ಟ ಪ್ರಬಂಧ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ನೋಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿ ತಿಳಿತಾ ಹೋಗೋಣವಾ. ಮೊದಲ ಪಾಯಿಂಟ್ ನೋಡಿ ಮಕ್ಕಳೇ, ನಾಗರ ಪಂಚಮಿ ಒಂದು ಹಿಂದೂ ಧಾರ್ಮಿಕ ಹಬ್ಬವಾಗಿದೆ. ನಾಗರ ಪಂಚಮಿ ಒಂದು ಹಿಂದೂ ಧಾರ್ಮಿಕ ಹಬ್ಬವಾಗಿದೆ. ಓಕೆ, ಅಂತ ಎರಡನೇ ಪಾಯಿಂಟ್ ನೋಡಿ, ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಂಚಮಿಯಲ್ಲಿ ಆಚರಿಸುತ್ತಾರೆ. ಮತ್ತೊಮ್ಮೆ ನೋಡಿ, ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಲ್ಲಿ ಆಚರಿಸಲಾಗ್ತದೆ ಅಥವಾ ಶುಕ್ಲ ಪಂಚಮಿಯಲ್ಲಿ ಆಚರಿಸಲಾಗ್ತದೆ ಅಂತಲೂ ಬರಿಬಹುದು. ಓಕೆನಾ. ಮೂರನೇ ಪಾಯಿಂಟ್, ನಾಗದೇವರ ಪೂಜೆಗೆ ಅರ್ಪಿತವಾದ ಹಬ್ಬ ಇದು. ಮತ್ತೊಮ್ಮೆ ನೋಡಿ, ನಾಗರ ದೇವರ ಪೂಜೆಗೆ ಅರ್ಪಿತವಾದ ಹಬ್ಬ ಇದು. ನಾಲ್ಕನೇ ಪಾಯಿಂಟ್, ಈ ದಿನ ಹಾಲು, ಬೆಲ್ಲ, ಅಕ್ಕಿ ಮತ್ತು ಹೂವಿನಿಂದ ನಾಗದೇವರಿಗೆ ಪೂಜೆ ಮಾಡುತ್ತಾರೆ. ಓಕೆ, ಅಂತ ಐದನೇ ಪಾಯಿಂಟ್, ಕೆಲವರು ಮಣ್ಣಿನಲ್ಲಿ ನಾಗರ ಮೂರ್ತಿ ತಯಾರಿಸಿ ಅಥವಾ ಕಲ್ಲಿನ ನಾಗರ ಮೂರ್ತಿಗೆ ಹಾಲನ್ನು ಎರೆಯುತ್ತಾರೆ. ಕೆಲವರು ಮಣ್ಣಿನ ನಾಗರ ಮೂರ್ತಿ ತಯಾರಿಸಿ ಅಥವಾ ಕಲ್ಲಿನ ನಾಗರ ಮೂರ್ತಿಗೆ ಹಾಲನ್ನು ಎರೆಯುತ್ತಾರೆ. ನಂತರ ಆರನೇ ಪಾಯಿಂಟ್ ನೋಡಿ, ಈ ಹಬ್ಬದಲ್ಲಿ ವಿಷದಿಂದ ರಕ್ಷಣೆ, ಕುಟುಂಬದ ಸುಖ ಶಾಂತಿಯ ಪ್ರಾರ್ಥನೆ ಮಾಡಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಈ ಹಬ್ಬದಲ್ಲಿ ವಿಷದಿಂದ ರಕ್ಷಣೆ, ಕುಟುಂಬದ ಸುಖ ಶಾಂತಿಯ ಪ್ರಾರ್ಥನೆ ಮಾಡಲಾಗುತ್ತದೆ. ಏಳನೇ ಪಾಯಿಂಟ್, ಹಲವರು ಈ ದಿನ ಉಪವಾಸ ವ್ರತ ಆಚರಿಸುತ್ತಾರೆ. ಓಕೆ, ನಂತರ 8ನೇ ಪಾಯಿಂಟ್, ಹಳೆಯ ಕಾಲದಲ್ಲಿ ರೈತರು ನಾಗದೇವರನ್ನು ಕೃಷಿಯ ರಕ್ಷಕನಾಗಿ ಪೂಜಿಸುತ್ತಿದ್ದರು. ಮತ್ತೊಮ್ಮೆ ನೋಡಿ, ಹಳೆಯ ಕಾಲದಲ್ಲಿ ರೈತರು ನಾಗ ದೇವರನ್ನು ಕೃಷಿಯ ರಕ್ಷಕನಾಗಿ ಪೂಜಿಸುತ್ತಿದ್ದರು.
9ನೇ ಪಾಯಿಂಟ್. ಈ ಹಬ್ಬವು ಭಾರತೀಯ ಸಂಸ್ಕೃತಿಯ ಭಾಗವಾಗಿದ್ದು ವಿವಿಧ ರಾಜ್ಯಗಳಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತದೆ. ಮತ್ತು ನೋಡಿ, ಈ ಹಬ್ಬವು ಭಾರತೀಯ ಸಂಸ್ಕೃತಿಯ ಭಾಗವಾಗಿದ್ದು ವಿವಿಧ ರಾಜ್ಯಗಳಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತದೆ. ಓಕೆ, ಆ ನಂತರ 10ನೇ ಪಾಯಿಂಟ್ ನೋಡಿ, ನಾಗರ ಪಂಚಮಿ ಹಬ್ಬವು ಭಕ್ತಿ, ಸಂಸ್ಕೃತಿ ಮತ್ತು ಪ್ರಕೃತಿಯ ಸಮ್ಮಿಲನವನ್ನು ಸೂಚಿಸುತ್ತದೆ. ಮತ್ತು ನೋಡಿ, ನಾಗರ ಪಂಚಮಿ ಹಬ್ಬವು ಭಕ್ತಿ, ಸಂಸ್ಕೃತಿ ಮತ್ತು ಪ್ರಕೃತಿಯ ಸಮ್ಮಿಲನವನ್ನು ಸೂಚಿಸುತ್ತದೆ. ಓಕೆ, ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ನಿಮಗೆ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.